ಸುಮಾರು 15 ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಬೀದರ್ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಆದರೆ ಅವರ ಸ್ಥಿತಿ ಗಂಭೀರ ಆದಮೇಲೆ ಮನೆಗೆ ತಂದು ಮನೆಯಲ್ಲಿ ಸುಮಾರು 4 ದಿವಸಗಳವರೆಗೆ ಇವತ್ತು ಅವರು ಇಲ್ಲಿ ಚಿಕಿತ್ಸೆ ಪಡೆದು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಹೀಗಾಗಿ ಭಾಳಷ್ಟು ವೈದ್ಯರ ತಂಡ ಅವರೆಲ್ಲ ಭಾಳ ಪ್ರಯತ್ನ ಪಟ್ಟರು, ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಕೊಟ್ಟಿದ್ದರು. ಇವತ್ತು ಅವರು ವಿಧಿವಶರಾಗಿದ್ದಾರೆ. ಮತ್ತು ಈ ಒಂದು ಕಾಲದಲ್ಲಿ ಸುಮಾರು ಜನ ಇವತ್ತು ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅನೇಕ ಜನ ಮಠಾಧೀಶರು, ವಿಶೇಷವಾಗಿ ಎಲ್ಲ ಗುರುಗಳು, ವಿರಕ್ತರು ಎಲ್ಲರೂ ನೂರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಅವರಿಗೆ ಬೇಗ ಗುಣಮುಖರಾಗಲಿ ಅನ್ನುವಂಥ ಒಂದು ಹಾರೈಕೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಅಭಿಮಾನಿಗಳಂತೂ ಇವತ್ತು ದಿನನಿತ್ಯ ಅಲ್ಲಿ ಬಂದು ಇವತ್ತು ಅವರಿಗೆ ಇನ್ನೂ ನಮ್ಮ ಮಧ್ಯದಲ್ಲಿ ಬದುಕಬೇಕು ಅನ್ನುವಂಥದ್ದು ಅವರೆಲ್ಲರ ಒಂದು ಆಸೆ ಆಗಿತ್ತು. ಆದರೂ ಇವತ್ತು ಅವರು ವಿಧಿವಶರಾಗಿದ್ದು ಭಾಳ ದುಃಖದ ಸಂಗತಿ ಆಗಿದೆ. ವಿಷಾದದಿಂದ ನಾನು ಎಲ್ಲರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಯಂಕಾಲ 5 ಗಂಟೆಗೆ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಶಾಂತಿಧಾಮದಲ್ಲಿ ಅವರ ಅಂತ್ಯಕ್ರಿಯೆ ಜರುಗಲಿದೆ. ಮತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದಂಥದ್ದು ಮತ್ತು ಅವರಿಗಾಗಿ ಇವತ್ತು ಸಮಯ ತೆಗೆದುಕೊಂಡು ಬಂದು ಅವರು ಆರೋಗ್ಯ ವಿಚಾರಣೆ ಮಾಡಿದಂಥ ಎಲ್ಲ ಮಠಾಧೀಶರಿಗೆ, ಅವರ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ, ನೆಂಟರಿಷ್ಟರೆಲ್ಲರಿಗೂ ನಮ್ಮ ಪರಿವಾರದ ಪರವಾಗಿ, ನನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಸರ್, ಅವ್ರದ್ದು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಸೊ ಅವ್ರ ದರ್ಶನಕ್ಕಾಗಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಿ ಅಂತ? ನೋಡಿ, ಎಲ್ಲ ರೀತಿಯ ಮನೆಯ ಪಕ್ಕದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆಗೆ ಅವರ ಪಾರ್ಥಿವ ಶರೀರ ಅವರ ದರ್ಶನಕ್ಕಾಗಿ, ಸಾರ್ವಜನಿಕರ ದರ್ಶನಕ್ಕಾಗಿ ಅಲ್ಲಿ ಇಡಲಾಗುವುದು. ಅಲ್ಲಿಂದ ಸುಮಾರು 2 ಗಂಟೆಗೆ ಮೆರವಣಿಗೆ ಮುಖಾಂತರ ಇವತ್ತಿಲ್ಲಿ ಶಾಂತಿಧಾಮ್ಗೆ ಎಲ್ಲ ವೃತ್ತಗಳ ಮುಖಾಂತರ ಎಲ್ಲರಿಗೆ ದರ್ಶನ ಕೊಟ್ಟು ಇಲ್ಲಿಗೆ ಶಾಂತಿಧಾಮಕ್ಕೆ ತೆಗೆದುಕೊಂಡು ಬರಲಾಗುವುದು. ಸುಮಾರು 4 ಗಂಟೆಗೆ ವಿಧಿವಿಧಾನ ಪ್ರಾರಂಭ ಮಾಡಿ 5 ಗಂಟೆಗೆ ಅವರ ಅಂತ್ಯಕ್ರಿಯೆ ಮಾಡಲಾಗುವುದು. ಅದಕ್ಕೆ ವಿನಂತಿ, ಎಲ್ಲರೂ ಶಾಂತಿ ಕಾಪಾಡಬೇಕು ಮತ್ತು ಎಲ್ಲರಿಗೆ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ.